ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ವರೆ ವಾ ಮೋದಿಜಿ, ವರೆ ವಾ. ಏನ್ರಿ ನೀಟ್ ಪರೀಕ್ಷೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ತಲುಪಿಸೋದಿಕ್ಕೆ ಕೇಂದ್ರ ಸರ್ಕಾರ ವಾಯುಪಡೆಯನ್ನ, ಹೆಲಿಕಾಪ್ಟರ್ ಅನ್ನ, ಸೈನಿಕರನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಆಹಾ, ಎಂಥ ಅದ್ಭುತ, ಎಂಥ ಅದ್ಭುತ. ಏನ್ರಿ ಆಗಿದೆ ಇವ್ರಿಗೆಲ್ಲ. ಈಗ ಸೈನಿಕರು ಬೇಕು, ಇವ್ರಿಗೆ ಹೆಲಿಕಾಪ್ಟರ್ ಬೇಕು. ಒಂದು ಮಹತ್ತರವಾದಂತಹ ಪರೀಕ್ಷೆಯನ್ನ 23-24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ, ಪ್ರತಿ ವರ್ಷವೂ ಕೂಡ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೀತಾರೆ, ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾರೆ. ಈ ಪರೀಕ್ಷೆಯನ್ನ ಅಚ್ಚುಕಟ್ಟಾಗಿ, ಸಮರ್ಥವಾಗಿ, ಜವಾಬ್ದಾರಿಯುತವಾಗಿ, ಪಾರದರ್ಶಕವಾಗಿ ನಡೆಸುವ ಯೋಗ್ಯತೆ, ಸಾಮರ್ಥ್ಯನ ಕಳೆದುಕೊಂಡಿರುವಂತ ಮೋದಿ ಸರ್ಕಾರ ಈಗ ಹೆಲಿಕಾಪ್ಟರ್ ಬಳಸ್ತಾರಂತ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ದೇಶದ ಇತಿಹಾಸದಲ್ಲಿ ಇದುವರೆಗೂ ಯಾರು ಇಂಥದ್ದೊಂದು ಯೋಚನೆಯನ್ನು ಕೂಡ ಮಾಡಿರ್ಲಿಲ್ಲ. ಈಗ ಆ ಒಂದು ಸೈನಿಕರನ್ನ ಬಳಕೆ ಮಾಡ್ಕೊಳ್ತಾರಂತೆ. ನೋಡಿ, ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಈಗ ನೀಟ್ ಮರುಪರೀಕ್ಷೆ ಜೂನ್ 21ಕ್ಕೆ ನಡೆಯುತ್ತೆ. ಹಾಗಾಗಿ ಇಲ್ಲಿ ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ತೇವೆ, ಯಾವುದೇ ರೀತಿಯ ಅಕ್ರಮಗಳಾಗಬಾರ್ದು. ಹಾಗಾಗಿ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಹೆಲಿಕಾಪ್ಟರ್ ಮೂಲಕ ಸೇನಾ ಸಿಬ್ಬಂದಿಗಳು ಬಂದು ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರಂತೆ. ಏನ್ ಹೇಳ್ಬೇಕು ಇವ್ರಿಗೆ ಅಂದ್ರೆ ನಿಮ್ಮ ಶಿಕ್ಷಣ ಇಲಾಖೆ, ನಿಮ್ಮ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿದೆ. ನಿಮ್ಮ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ. ನೀವು ನಡೆಸುವಂತ ಈ ಪರೀಕ್ಷಾ ಪದ್ಧತಿ ಸಮರ್ಥವಾಗಿಲ್ಲ. ಅದನ್ನ ಆಯೋಜನೆ ನಡೆಸುವಂತ ಅಧಿಕಾರಿಗಳು ಸಮರ್ಥವಾಗಿ ನಡೆಸಿಲ್ಲ. ಇವ್ರಿಗೊಂದು ಐಡಿಯಾಲಜಿ ಇಲ್ಲ, ಒಂದು ಸರಿಯಾದ ಒಂದು ಯೋಚನೆ, ಚಿಂತನೆ ಇಲ್ಲ. ಸೈನಿಕರು ಅಂದ್ರೆ ಈ ವಿಚಾರದಲ್ಲೂ ಸೈನಿಕರು ಬೇಕು ನೋಡ್ರಿ. ನೀಟ್ ಪರೀಕ್ಷೆ ಬರೆಯೋದಕ್ಕೆ ಸೈನಿಕರು ಬರ್ತಾ ಇದಾರೆ, ಹೆಲಿಕಾಪ್ಟರ್ ಬರ್ತಾ ಇದಾರೆ, ಅಷ್ಟೇ ಕತೆ ಅಂತ ಹೇಳಿ ಅಲ್ಲೂ ಒಂದ್ ಸ್ವಲ್ಪ ಗಿಮಿಕ್ ಮಾಡ್ಕೋಬೇಕಲ್ಲ. ಇವ್ರು ಬಾಯ್ ಬಿಟ್ರೆ ದೇಶ, ಸೈನಿಕರು ದೇಶಾಭಿಮಾನ ಅಂತ ಹೇಳ್ತಾರಲ್ಲ, ಇಲ್ಲೂ ಅದೇ ಕತೆ ಮಾಡ್ತಾ ಇದ್ದಾರೆ. ಏನಪ್ಪಾ ಇವ್ರದ್ದೆಲ್ಲ ಐಡಿಯಾಗಳು. ಯಾರು ಕೂಡ ಈ ತರದೊಂದು ಯೋಚನೆ ಮಾಡಿರ್ಲಿಲ್ಲ. ಸರಿಯಾಗಿ ಒಂದು ಪ್ಲಾನ್ ಇರ್ಬೇಕಲ್ಲ. ಅಕ್ರಮಗಳು ಯಾಕಾಗತ್ತೆ, ಎಲ್ಲ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಇದ್ರ ಹಿಂದಿರುವಂತ ದುಷ್ಟಕೂಟ ಯಾರ್ದು, ಜಾಲ ಯಾರ್ದು, ಇದರಲ್ಲಿ ಸರ್ಕಾರದ ಭಾಗವಾಗಿರೋರು ಯಾರು ಇದಾರಾ? ಈಗ ನೋಡಿ, ಈ ನೀಟ್ ಜಾಲದಲ್ಲಿ ಸಿಕ್ಕಿ ಬಿದ್ದಿರುವಂತವ್ರು ಎಲ್ಲರೂ ಕೂಡ ಬಿಜೆಪಿಗೆ ಸಂಬಂಧಪಟ್ಟ ಲಿಂಕ್ ಇದೆ ಅಂತ ಹೇಳಿ ಸುದ್ದಿಗಳು ಬರ್ತಾರೆ. ನಾವ್ ಹೇಳ್ತಾ ಇಲ್ಲ, ಎಲ್ಲ ಬಿಜೆಪಿಗೆ ಸಂಬಂಧಪಟ್ಟವ್ರೆ. ಹೆಂಗೆ ಮೊದಲು ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೋಬೇಕಾಗಿತ್ತು ನರೇಂದ್ರ ಮೋದಿ ಅವರು. ಇಂಥದ್ದೊಂದು ದೊಡ್ಡ ಹಗರಣ ಆಗಿದೆ. 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ, ಡೋಲಾಯಮಾನವಾಗಿದೆ. ಮೊದಲು ರಾಜೀನಾಮೆನ ಪಡಿಬೇಕಾಗಿತ್ತು. ಅದನ್ನು ಪಡೆಯದೆ ನಾಟಕ ಆಡ್ಕೊಂಡು ಏನೇನೋ ಡೈವರ್ಟ್ ಮಾಡ್ತಾ ಇದ್ದಾರೆ. ಈಗ ಸೈನಿಕರು ವಾಯುಪಡೆಯನ್ನ ತರಿಸ್ತಾರಂತೆ. ಆ ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಈಗ ಸಮರ್ಥವಾಗಿ, ಪಾರದರ್ಶಕವಾಗಿ ಆದ್ರೆ ಓಕೆ. ಇಲ್ಲೂ ಏನಾದ್ರು ಡ್ರಾಮಾಗಳು, ಬೂಟಾಟಿಕೆಗಳಾದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಇದೊಂದು ಡ್ರಾಮಾ ಮಾಡೋದಕ್ಕೆ ಮಾಡ್ತಿದ್ದಾರೆ. ಕೊನೆಗೆ ಜನ ರೊಚ್ಚಿಗೆದ್ದು ಇವ್ರ ವಿರುದ್ಧ ಚೀತು ಅಂತ ಉಗಿದ್ರು ಇನ್ನೂ ಅರ್ಥ ಆಗಿಲ್ಲ. ಸ್ನೇಹಿತರೆ, ಇನ್ನೊಂದು ವಿಚಾರ, 19ರ ಇಸ್ವಿಯಲ್ಲಿ ಲೋಕಸಭಾ ಚುನಾವಣೆ ಬರೋ ಹೊತ್ತಲ್ಲಿ ಬಿಜೆಪಿ ವಿರುದ್ಧ ಇಡೀ ದೇಶ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಗೆಲ್ಲೋದೇ ಡೌಟು ಅನ್ನುವಂತ ವಾತಾವರಣ ಬಂದಿತ್ತು. ಜನಾಭಿಪ್ರಾಯ ಕೂಡ ಹಾಗೇ ಇತ್ತು. ಅಂತ ಸಂದರ್ಭದಲ್ಲಿ ಒಂದು ದುರಂತ ಆಗ್ಬಿಡತ್ತೆ. ಪುಲ್ವಾಮಾ ದುರಂತ ಆಗತ್ತೆ. ಆಗಿನ ಅಂದ್ರೆ ಕಾಶ್ಮೀರದಲ್ಲಿದ್ದಂತ, ಅಲ್ಲಿನ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿರುವಂತ, ಬಿಜೆಪಿಯ ರಾಜ್ಯಪಾಲರಾಗಿದ್ದಂತಹ ಸತ್ಯಪಾಲ್ ಮಲ್ಲಿಕ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಜಮ್ಮುವಿನಿಂದ ಕಾಶ್ಮೀರಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡೋದಕ್ಕೆ ಸೈನಿಕರು ಊರಿಗೆ ಹೋಗಿರ್ತಾರೆ. ಇಲ್ಲಿಂದ ಊರಿಗೆ ಹೋಗ್ಬೇಕು, ಊರಿಂದ ಬರಬೇಕು. ಅವರು ಸಂಚಾರ ಮಾಡೋದಕ್ಕೆ ಒಂದು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಬೇಕು ಅಥವಾ ಒಂದು ವಿಮಾನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸತ್ಯಪಾಲ್ ಮಲ್ಲಿಕ್ ಅವರು ಗೃಹ ಇಲಾಖೆ ಕೇಳ್ಕೊಂಡ್ರೆ ಇವ್ರು ಕೊಡೋದಿಲ್ಲ. ಇವರು ನೀಟ್ ಪರೀಕ್ಷೆಗೆ ಹೆಲಿಕಾಪ್ಟರ್ ಬಳಸ್ತಾರೆ. ನಮ್ಮ ಸೈನಿಕರಿಗೆ, ಅವರ ಸಂಚಾರಕ್ಕೆ, ದೇಶವನ್ನ ಕಾಯುವಂತ ಯೋಧರಿಗೆ ಸಂಚಾರಕ್ಕೆ ಒಂದು ವಿಶೇಷ ವಿಮಾನ ವ್ಯವಸ್ಥೆ ಮಾಡ್ರಪ್ಪ ಅಂತಂದ್ರೆ ಮಾಡಲ್ಲ ಇವರು. ಅಯ್ಯೋ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವುದೋ ಡಕೋಟಾ ಎಕ್ಸ್ಪ್ರೆಸ್ ಯಾವುದೋ ಒಂದು ಬಸ್ಗಳಲ್ಲಿ ಕಳಿಸ್ತಾರೆ. ಸರಿಯಾದ ಭದ್ರತೆಯನ್ನು ಇರದೆ ಅಂತ ಅಷ್ಟೊಂದು ಸೈನಿಕರನ್ನ, ಒಂದು 100 ಜನ ಸೈನಿಕರು ಅವರು ಜಮ್ಮುವಿನಿಂದ ಕಾಶ್ಮೀರಕ್ಕೆ ಬರುವಂಥದ್ದು, ಊರಿಗೆ ಹೋಗಿರ್ತಾರೆ, ವಾಪಸ್ ಬರುವಂತ ಸಂದರ್ಭ. ಆ ಸಂದರ್ಭದಲ್ಲಿ 300ಕ್ಕೂ ಹೆಚ್ಚು ಭಾರದ ತೂಕದ RDX ಅನ್ನ ಹೊತ್ತಂತ ಒಂದು ವಾಹನ
ಒಂದು ಕಾರ್ ಬಂದು ಈ ಸೈನಿಕರ ವಾಹನಗಳಿಗೆ ಡಿಕ್ಕಿ ಹೊಡೆದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ 40 ಜನ CRPF ಯೋಧರು ಸತ್ತೋಗ್ಬಿಡ್ತಾರೆ. ನೋಡಿ, ಇವರ ಬೇಜವಾಬ್ದಾರಿತನ ಇದೆ. ಇಲ್ಲಿ ವಿಮಾನ ಕೊಡ್ರಪ್ಪ, ಹೆಲಿಕಾಪ್ಟರ್ ಕೊಡ್ರಪ್ಪ ಅಂದರೆ ನೀಟ್ ಕೊಡ್ತಾರಂತೆ. ನೋಡಿ, ಆಗ ಇವರು ರಾಜ್ಯಪಾಲರು ಇದ್ದಾರಲ್ಲ ಮಲ್ಲಿಕ್ ಅವರು, ಸತ್ಯಪಾಲ್ ಮಲ್ಲಿಕ್ ಅವರು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಾರೆ, ನೋಡಿ ನಮ್ಮದೇ ವೈಫಲ್ಯದಿಂದ, ನಮ್ಮದೇ ಬೇಜವಾಬ್ದಾರಿತನದಿಂದ ಇಂಥ ದುರಂತ ಆಗ್ಬಿಡ್ತಲ್ಲ ಅಂತ. ಚುಪ್ ಕರೋ, ಏನು ಮಾತಾಡಬೇಡ ನೀನು, ಸುಮ್ಮನಿದ್ಬಿಡು, ಚುಪ್ ಕರೋ ಅಂತ ಬಾಯಿ ಮುಚ್ಚಿಸ್ತಾರೆ. ಆನಂತರ ಇವರು ನರೇಂದ್ರ ಮೋದಿ ಅವರು ಚುಪ್ ರಹೋ ಅಂತ ಹೇಳ್ಬಿಡ್ತಾರೆ ಪಾಪ ಸತ್ಯಪಾಲ್ ಮಲ್ಲಿಕ್ ಅವರಿಗೆ. ಆನಂತರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಎಲ್ಲ ಸಿನಿಮಾ ಎಲ್ಲ ಮಾಡ್ಬಿಟ್ರು, ಅಜಿತ್ ದೋವಲ್ ಅವರಿಗೆ ಮಲ್ಲಿಕ್ ಅವ್ರು ಹೇಳ್ತಾರೆ ಹಿಂಗಾಗ್ಬಿಟ್ಟಿದೆ ಅಂತ. ಆಗ ಅವ್ರೇನ್ ಹೇಳ್ತಾರಂತೆ ಗೊತ್ತಾ, ಇದ್ರ ಬಗ್ಗೆ ಏನೂ ಮಾತಾಡಕ್ ಹೋಗ್ಬಿಡಿ, ಸುಮ್ಮನಿದ್ಬಿಡಿ, ಎಲ್ಲ ಪಾಕಿಸ್ತಾನದ ಮೇಲೆ ಹಾಕ್ಬಿಡಿ. ಏನ್ರಿ, ಇವರ ಭದ್ರತಾ ವೈಫಲ್ಯದ ಕಾರಣಕ್ಕೋಸ್ಕರ ನಮ್ಮ ಯೋಧರು ಸತ್ತೋದ್ರು. ಭದ್ರತಾ ವೈಫಲ್ಯವೋ ಸಂಚೋ ನಮಗಂತೂ ಗೊತ್ತಿಲ್ಲ, ಯಾರ ಸಂಚೋ ಗೊತ್ತಿಲ್ಲ, ಚುನಾವಣೆ ಸಮಯ ಬೇರೆ, ಸುಮ್ಮನಿದ್ದು ಬಿಡಿ ಅಂತ ಹೇಳ್ತಾರೆ. ಸತ್ಯಪಾಲ್ ಮಲ್ಲಿಕ್ ಅವರು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು, ಈ ರೀತಿ ಕಳಿಸೋದು ಸೈನಿಕರನ್ನ ಸರಿಯಲ್ಲ ಅಂತ. ಕೊನೆಗೂ ಸೈನಿಕರು ಸತ್ತೋದ್ರು. ಆ ಸೈನಿಕರ ಹೆಸರಿನಲ್ಲಿ, ಆ ಹುತಾತ್ಮ ಸೈನಿಕರ ಹೆಸರಿನಲ್ಲಿ ಇವರು ಚುನಾವಣೆಯನ್ನು ಎದುರಿಸ್ತಾರೆ. ಇವರಿಗೆ ಬೇಕು ಒಂದು ವಿಚಾರ, ಚುನಾವಣೆ ಬಂದಾಗ ಈ ಥರದೊಂದು ಭಾವನಾತ್ಮಕ ವಿಚಾರ ಬೇಕು. ಈ ವಿಚಾರ ಇಲ್ಲ ಅಂದಿದ್ರೆ ಇವ್ರು ಗೆಲ್ತಾ ಇರಲಿಲ್ಲ. ಅದನ್ನೆಲ್ಲ ಈ ಸಾವಿನ ಸುದ್ದಿಯನ್ನ ಸಾವಿನ ವ್ಯಾಪಾರಿಗಳು, ಸಾವಿನ ವ್ಯಾಪಾರದ ಮೂಲಕ ಇವರು ಅಧಿಕಾರಕ್ಕೆ ಬರ್ತಾರೆ. ಎಲ್ಲ ಕಡೆ ಇದನ್ನ ಹಚ್ಚಿಬಿಟ್ಟು, ನೋಡಿ ನಮ್ಮ ಸರ್ಕಾರ ಇದು ಮಾಡುತ್ತೆ, ಹಾಗೆ ಸೈನಿಕರನ್ನ ಇದು ಮಾಡ್ತೀವಿ, ನಾವು ಅದನ್ನ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಸಾತ್ರು ಪಾಪ ಸೈನಿಕರು ಅಧಿಕಾರಕ್ಕೆ ಬರ್ತಾರೆ. ಅದಕ್ಕೂ ಮುಂಚೆ ಮನಮೋಹನ್ ಸಿಂಗ್ ಅವರಿದ್ದ ಸಂದರ್ಭದಲ್ಲಿ ಏನ್ ನರೇಂದ್ರ ಮೋದಿ ಮಾತಾಡೋದೇನು, ಯಾರು ಯಂಗ್ ಪುಂಗ್ಲಿ ಅಂತೇಳಿ ಬಿರುದು ಪಡೆದ್ರಲ್ಲ, ಆ ಮನುಷ್ಯ ಮಾತಾಡೋದು ಹೆಂಗ್ ಗೊತ್ತಾ, ನನ್ನ ಕರುಳು ಕಿತ್ತು ಬರುತ್ತೆ ಕಣ್ರಿ, ಸೈನಿಕರಿಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಬಾಯ್ ಬಡ್ಕಂಡ್ರಲ್ಲ. ಮತ್ತೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಸೈನಿಕರಿಗೆ ಡಕೋಟಾ ಎಕ್ಸ್ಪ್ರೆಸ್ ಅಲ್ಲಿ ಕಳಿಸ್ಬಿಟ್ರಲ್ಲ ನೀವು, ಬಸ್ಸಲ್ಲಿ, ನಾಚಿಕೆ ಆಗ್ಲಿಲ್ವಾ? ಕೊನೆಗೆ ಸತ್ತೋದ್ರು. ಇದು ನಮ್ಮದೇ ವೈಫಲ್ಯ ಅಂತ ಹೇಳಿ ಅವ್ರು ಮಲ್ಲಿಕ್ ಅವ್ರು ಹೇಳಿದ್ರು ಕೂಡ, ಸುಮ್ಮನಿದ್ಬಿಡು, ಬಾಯಿ ಮುಚ್ಕೊಂಡ್ಬಿಡು, ಅದನ್ನ ಪಾಕಿಸ್ತಾನದ ಮೇಲೆ ಹಾಕ್ಬಿಡು, ನಮ್ಮ ವೈಫಲ್ಯವನ್ನು ಹೇಳಕ್ ಹೋಗ್ಬಿಡಿ ಅಂತ ಹೇಳ್ತಾರಲ್ಲ. ಈಗ ಇವರು ನೀಟ್ ಪರೀಕ್ಷೆ ಮಾಡೋದಕ್ಕೆ ಹೆಲಿಕಾಪ್ಟರ್ನ ಬಳಸ್ತಾರಂತೆ, ಸೈನಿಕರನ್ನ ಬಳಸ್ತಾರಂತೆ. ಇವ್ರಿಗೆ ಸೈನಿಕರು ಬೇಕು, ಯಾಕೆಂದ್ರೆ ಇವರ ವೈಫಲ್ಯಗಳನ್ನ ಮುಚ್ಚಾಕೊಳ್ಳೋಕೆ ಇವೆಲ್ಲ ನಾಟಕಗಳು ಬೇಕು. ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇನ್ನು ಚಿನ್ನವನ್ನೆಲ್ಲ ಮಾರಾಟ ಮಾಡಿದಾರಂತೆ, ಅದು ಬೇರೆ ಕತೆ ಮಾತಾಡ್ತೀನಿ. ಸದ್ಯಕ್ಕಂತೂ ದೇಶದ ಸ್ಥಿತಿ ಅದೋ ಗತಿ. ಮತ್ತೊಂದು ವಿಚಾರ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.